ಬದುಕು ಅನ್ನೋ ನಾಟಕದಾಗ ಎಲ್ಲ ಇರ್ತೈತಿ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಅಂತ ಮಾತು ಎಲ್ಲರೂ ಕೇಳೇ ಇರ್ತೀವಿ. ಯಾರಾದರೂ ಮನೆಗೆ ಬಂದಾಗ ಅವ್ರನ್ನ ಕ್ಲೋಸ್ ಆಗಿ ವೆಲ್ಕಮ್ ಮಾಡೋದಾಗಿರ್ಲಿ, ಅವ್ರಿಗೋಸ್ಕರ ಅವ್ರಿಗೆ ಇಷ್ಟವಾದ ಅಡುಗೆ ಮಾಡ್ಕೊಡೋದು ನಮ್ಮ ಸಂಪ್ರದಾಯದ ಒಂದು ಭಾಗ ಅಲ್ವಾ? ಬರೀ ಹೊಟ್ಟೆ ತುಂಬಿಸೋಕ್ಕಂತ ಅಲ್ಲ, ನಮಗೆ ಅವ್ರ ಬಗ್ಗೆ ಇರುವಂತಹ ಪ್ರೀತಿಯನ್ನ, ಅಭಿಮಾನವನ್ನ ತೋರಿಸೋದಕ್ಕೆ ಒಂದು ಚಾನ್ಸ್ ಅಂತಾನು ಹೇಳ್ಬೋದು. ಮನೆಗೆ ಬಂದಿರೋ ಗೆಸ್ಟ್ ಖುಷಿಯಿಂದ ಊಟ ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ ಅಂತಾನೆ ಹೇಳ್ಬೋದು. ಗೊತ್ತಾ, ಆತಿಥ್ಯ ಅಂದ್ರೆ ಬರೀ ನೀವು ಅಡ್ಗೆ ಮಾಡಿ ಇಡೋದಂತ ಅಲ್ಲ, ನಗ್ತಾ ಮಾತಾಡಿಸ್ಬೇಕು. ಅವರು ಸ್ವಲ್ಪ ಹೊತ್ತೇ ಇರಲಿ, ಅವ್ರಿಗೆ ಆ ಕಂಫರ್ಟ್ನೆಸ್ ಕೊಡಬೇಕು. ಬೇರೆಯವ್ರ ಮನೆಯಲ್ಲಿ ಕೂತಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಮನೆ ಅನ್ಸೋ ತರ ಒಂದು ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಿ ಕೊಡಬೇಕು. ಈ ರೀತಿ ಮಾಡೋದು ನಮ್ಮ ಸಂಸ್ಕೃತಿಯನ್ನ ತೋರಿಸ್ಕೊಡತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಫೈನಲಿ ನಾನು ಏನ್ ಹೇಳ್ಬೇಕು ಅನ್ಕೊಂತಿದ್ದೀನಿ ಅಂದ್ರೆ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಅವ್ರನ್ನ ಖುಷಿಯಾಗಿ ನೋಡ್ಕೊಂಡು ಕಳಿಸಿ. ಯೂಟ್ಯೂಬ್ ಅನ್ನೋ ಮನೆಗೆ ಬರೋ ಎಲ್ಲ ಗೆಸ್ಟ್ಗಳು ತುಂಬಾ ಚೆನ್ನಾಗಿ ಒಳ್ಳೆ ಸಪೋರ್ಟಿಂಗ್ ಕಮೆಂಟ್ಸ್ ಅನ್ನ ಹಾಕ್ತೀರಾ. ನಿಮ್ಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಬಿಸಿ ವರ್ಕ್ ಶೆಡ್ಯೂಲ್ ಇಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಹೋದ್ರೆ ಒಳ್ಳೆ ಕಂಟೆಂಟ್ ನ ಕ್ಯಾಪ್ಚರ್ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್. ಏಳುವೊಮ್ಮೆ ಬೀಳುವನ್ನೋ ಪಾಠ ಸಿಗತೈತಿ. ಬದುಕು